ರೆಡ್ಡಿ ಅವರೇ, ನಿಮ್ಗೊಂದು ದೊಡ್ಡ ಫ್ಯಾಕ್ಟ್ರಿ ಇದೆ ಅಲ್ವೇ? ಹೇಗ್ ನಡೀತಾ ಇದೆ ನಿಮ್ ಫ್ಯಾಕ್ಟ್ರಿ? ಆ ಫ್ಯಾಕ್ಟ್ರಿಗೆ ಒಂದಿಷ್ಟು ಬೆಂಕಿ ಹಾಕ, ಕೆಲಸದವ್ರ ಕಾಟ, ಇನ್ಕಮ್ ಟ್ಯಾಕ್ಸ್ ಅವ್ರ ಕಾಟ, ಯಾವ ಶತ್ರುಗೂ ಬ್ಯಾಡಿ ಸ್ವಾಮಿ ಕಾಟ. ಅದೇನೋ ಫ್ಯಾಕ್ಟ್ರಿ ಹಾಕ ಅಂದ್ರಲ್ಲ, ಏನು? ಬೆಂಕಿ ಹಾಕ ಅಂದೆ. ಆ ಕೆಲಸ ಮೊದಲು ಮಾಡಿ, ನಿಮ್ ಕಾಯಿಲೆ ಕ್ಷಣಾರ್ಧದಲ್ಲಿ ವಾಸಿ ಆಗತ್ತೆ. ಯಾಕೆ? ನಾನೇ ಬೆಂಕಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಾತಿನ ಅರ್ಥ ಅದಲ್ಲ. ಅಲ್ರಿ ರೆಡ್ಡಿಯವರೇ, 3 ತಲೆಮಾರು ಕೂತು ತಿಂದ್ರು ಕರಗದೇ ಇರೋಷ್ಟು ಶ್ರೀಮಂತಿಕೆನ ಆ ದೇವ್ರು ನಿಮಗ್ ಕೊಟ್ಟಿದ್ದಾನೆ. ಇನ್ನೂ ಯಾಕ್ರಿ ದುಡ್ಡು ಕೊಡಾಕಂತ ದುರಾಸೆ ನಿಮಗೆ? ದುರಾಸೆನೆ ಮನುಷ್ಯನ ಎಲ್ಲ ಕಾಯಿಲೆಗೂ ಮುಖ್ಯ ಕಾರಣ. ರೆಡ್ಡಿಯವರೇ, ಮನುಷ್ಯ ನಿತ್ಯ ಜೀವನದಲ್ಲಿ ಹೇಗ್ ಬದುಕಬೇಕು, ಹೇಗ್ ನಡ್ಕೋಬೇಕು ಅನ್ನೋದನ್ನ ಸ್ವಾಮಿ ಶಿವಾನಂದರು ಅಂತ ಋಷಿಕೇಶದಲ್ಲಿದ್ರು, ಎ ಗ್ರೇಟ್ ಮ್ಯಾನ್. ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನ ನಾನ್ ನಿಮಗ್ ಕೊಡ್ತೀನಿ, ನೀವು ಓದಿ. ಕನ್ನಡದಲ್ಲೇ ಇದೆ ರೀ. ದಿವ್ಸಕ್ಕೆ 1 ಪೇಜ್ ಓದಿ, ಪೇಜ್ಗೆ 1 ವರ್ಷ ಆಯುಷ್ ಜಾಸ್ತಿ ಆಗತ್ತೆ. ರೀ ಡಾಕ್ಟ್ರೆ, ನಿಮ್ಮ ಸ್ವಾಮಿಗಳು ಜೋಗಿಗಳು ಜಂಗಮರ ಕತೆ ನನಗ್ ಬ್ಯಾಡ್ರಿ. ನನ್ನ ಕಾಯಿಲೆಗೆ ಔಷಧಿ ಕೊಡ್ರಿ ಅಂದ್ರೆ. ಕಾಯಿಲೆ ಅಂತ ಯಾಕ್ರಿ ಹೊಡ್ಕೋತೀರಿ ರೆಡ್ಡಿಯವರೇ? ಮೊದಲು ಆ ಹಾಳಾದ ನಿಮ್ಮ ಫ್ಯಾಕ್ಟ್ರಿ ವ್ಯಾಮೋಹನ ಮನಸ್ಸಿನಿಂದ ಕಿತ್ತಾಕಿ, ಬೆಳಗಾಗಿದ್ದು ಎಳೆ ಬಿಸಿಲಿನಲ್ಲಿ ಓಡಾಡಿ, ಹಸಿರು ಹುಲ್ಲಿನ ಮೇಲೆ ಕುಣಿದಾಡ್ರಿ, ಹರಿಯೋ ನೀರಲ್ಲಿ ಈಜಾಡಿ, ನಿರ್ಮಲವಾದ ಮನಸ್ಸಿನಿಂದ ಎಲ್ರ ಜೊತೆ ನಗನಗ್ತಾ ಮಾತಾಡ್ರಿ. ರಾತ್ರಿ ಹೊತ್ತು ನಕ್ಷತ್ರ ತುಂಬಿರೋ ಆಕಾಶ ನೋಡ್ತಾ ಆನಂದ ಪಡ್ರಿ. ಆಮೇಲೆ ನೋಡಿ ಎಲ್ಲಿರುತ್ತೆ ನಿಮ್ಮ ಈ ಕಾಯಿಲೆ. ಅರ್ಥ ಆಯ್ತಾ? ಔಷಧಿ ಕೊಡಯ್ಯ ಅಂದ್ರೆ ಆಕಾಶ ನೋಡುವಂತೀಯಲ್ಲಯ್ಯ. ನೀನು ಆಕಾಶನೇ ನೋಡ್ತಾ ನಿಂತೀರು, ಮ್ಯಾಗಿಂದ ದುಡ್ಡು ಉದುರ್ತದೆ. ಏನೋ ಅಡ್ಡಾದಿಟ್ಟಿ ಓದವನೇ ನನ್ನ ಕಾಯಿಲೆಗೆ ಔಷಧಿ ಕೊಡ್ತಾನೆ ಅಂದ್ರೆ ರಾತ್ರಿ ಹೊತ್ತು ಆಕಾಶ ನೋಡು ಅಂತಾನೆ. ಟೈಮ್ ಎಲ್ಲ ವೇಸ್ಟ್ ಆತು. ಸಜ್ಜು, ಆ ರೆಡ್ಡಿಗೆ ಬರೀ ಇಮ್ಯಾಜಿನೇಷನ್. ನನಗೆ ಈ ತರ ಕಾಯಿಲೆ ಇದೆ, ಆ ತರ ಕಾಯಿಲೆ ಇದೆ ಅಂತ. ಶುದ್ಧ ಫೂಲ್ ಅವನು. ಅವರೆಲ್ಲ ಫೂಲ್, ನೀವು ನಗ್ತೀರಾ. 32 ಬಿಟ್ಕೊಂಡು ಆ ಕನ್ನಡಕನು ಹಾಕೊಂಡು. ಸಜ್ಜು, ಮದುವೆಗೆ ಮುಂಚೆನೂ ನಾನು ಕನ್ನಡಕ ಹಾಕೊಂಡೇ ಇದ್ದೆ. ಮದುವೆಗೆ ಮುಂಚೆನೂ ನನಗೆ 32 ಹಲ್ಲೆ ಇತ್ತು. ಗೊತ್ತಿರ್ಲಿಲ್ವಾ ನಿಂಗೆ? ಸಾಕ್ ನಿಮ್ ರೊಮ್ಯಾನ್ಸ್. ನೀನ್ ಯಾಕೆ ಈ ತರ ಕೋಪಿಸ್ಕೊತಿದ್ಯಾ ಅಂತ ನನಗೆ ಗೊತ್ತು. ಆ ರೆಡ್ಡಿಗೆ 25 ತರ ಮಾತ್ರೆ ಪ್ರಿಸ್ಕ್ರೈಬ್ ಮಾಡಿ ಅವ್ನ್ ಕೊಡೋ 50-60 ಫೀಸ್ ನಾನು ಇಸ್ಕೊಳ್ಳಿಲ್ಲ. ಅದೇ ತಾನೇ ನಿನಗ್ ಸಂಕಟ? ಸದ್ಯ ಅಷ್ಟಾದ್ರೂ ಗೊತ್ತಾಯ್ತಲ್ಲ ನಿಮ್ಗೆ. ನೋಡೋ ಸಜ್ಜು, ನನಗೆ ಸುಳ್ಳು ಪಳ್ಳು ಹೇಳಿ ಸಂಪಾದನೆ ಮಾಡಕ್ ಇಷ್ಟ ಇಲ್ಲ. ನೋಡಿ, ನನಗೂ ಸಂಪಾದನೆ ಮಾಡದೇ ಇರೋ ಗಂಡಸ್ ಕಂಡ್ರೆ ಅಷ್ಟಿಷ್ಟ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪುಸ್ತಕ ಬಂತೇನೆಯಾ? ಕೊಡು. ಎಂಥ ಪುಸ್ತಕ ಗೊತ್ತೇನೆಯಾ? ಗ್ರೇಟ್ ಬುಕ್ ಕಣಯ್ಯ, ಗ್ರೇಟ್ ಬುಕ್. ಕರೆಕ್ಟ್ ಸರ್. 295 rupees 35 paisa. ವಿಪಿ ಸರ್, ವಿಪಿ. ಹೌದು. ಎಷ್ಟು ಒಂದೇ? 295 rupees 35 paisa. ಇರು. ಸಜ್ಜು, ಒಂದು 295 ರೂಪಾಯಿ 35 ಪೈಸೆ ಕೊಡ್ತೀಯಾ? ನನ್ನ ಹತ್ರ ದುಡ್ಡಿಲ್ಲ. ಮೊನ್ನೆ ತಾನೇ ಸಂಬಳ ತಗೊಂಡಿದ್ಯಾ? ಅದು ನನ್ ದುಡ್ಡು, ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಅದು ಯಾಕೋ ಈ ತಿಂಗಳು ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆಗೋಯ್ತು. ಬರ ಪೇಷಂಟ್ಸ್ ಮುಂದೆ ಇಲ್ಲ ಹರಿಕತೆ ಮಾಡಿ, ಔಷಧಿ ಕುಡಿಬೇಡಿ, ಮಾತ್ರೆ ನುಂಗ್ಬೇಡಿ, ದುಡ್ಡು ಕೊಡ್ಬೇಡಿ ಅಂತ ಪ್ರಾಕ್ಟೀಸು ಚೆನ್ನಾಗಾಗುತ್ತೆ. ಅಲ್ಲ ಸರೋಜಾ, ಇದು ಎಂಥ ಪುಸ್ತಕ ಗೊತ್ತಾ? 1000ರಲ್ಲಿ 1. ಈ ಬುಕ್ ಎಲ್ಲೂ ಸಿಗೋದಿಲ್ಲ. ಇದರಿಂದ ನನ್ನ ರಿಸರ್ಚ್ಗೂ ಹೆಲ್ಪ್ ಆಗುತ್ತೆ. ಆರ್ಡರ್ ಮಾಡ್ಬಿಟ್ಟಿದೀನಿ. 10 ರೂಪಾಯಿ ಸಂಪಾದನೆ ಮಾಡೋ ತಾಕತ್ತಿಲ್ಲ, 1000 ರೂಪಾಯಿ ಪುಸ್ತಕ ಆರ್ಡ್ರು. ನೋಡಿ, ನೀವ್ ಹೀಗೆ ಮಾಡ್ತಿದ್ರೆ ನಿಮ್ಮ ಈ ದರಿದ್ರ ಪುಸ್ತಕಕ್ಕೆಲ್ಲ ಬೆಂಕಿ ಹಚ್ಚಬೇಕಾಗುತ್ತೆ. ಏನೋ ನಮ್ಮಪ್ಪ ಮಗಳು ಅಂತ ಈ ಮನೆ ಕೊಡೋ ಹೊತ್ತಿಗೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನಿಮ್ ಎಸ್ಟೇಟ್ ನಲ್ಲಿ ಇದೆಯಲ್ಲ ಆ ಒಂಟಿ ಬಾಳ್ ಮನೇಲಿ ಬಿದ್ದಿರ್ಬೇಕಾಗಿತ್ತು. ಇಲ್ಲ ನಿಮ್ಮನ್ ಕಟ್ಕೊಂಡಿದ್ದ ತಪ್ಪಿಗೆ ಬೀದಿ ನಿಂತ್ಕೊಳ್ಬೇಕಾಗಿತ್ತು. ತಗೊಳ್ಳೋ. ಓ, ಥ್ಯಾಂಕ್
ಥ್ಯಾಂಕ್ ಯು ವೆರಿ ಮಚ್ ಸತ್ಯ, ಥ್ಯಾಂಕ್ ಯು. ಬೈ ಈ ಸಾಲನ ಇನ್ನೆರಡು ದಿವಸದಲ್ಲಿ ತೀರಿಸ್ಬಿಡ್ತೀನಿ. ಓಕೆ, ನೆವರ್ ಮೈಂಡ್. ಹೇಗೆ ಅಂತ ಕೇಳ್ಬೇಡ. ವೀರಪ್ಪನವ್ರ ಹತ್ರ ಸಾಲ ಮಾಡ್ತೀನಿ, ನಿನ್ ಸಾಲ ತೀರಿಸ್ತೀನಿ. ತಿರ್ಗಾ ನಿನ್ ಹತ್ರನೇ ಸಾಲ ಮಾಡ್ತೀನಿ, ವೀರಪ್ಪನ್ ಸಾಲ ತೀರಿಸ್ತೀನಿ. ಇಲ್ಲಿದ್ ಅಲ್ಲಿಗೆ, ಅಲ್ಲಿದ್ ಇಲ್ಲಿಗೆ. ಹೇಗೆ? ಸತ್ಯ, ಸಿನ್ಸಿಯರ್ ಆಗಿ ಒಂದ್ ಮಾತು ಹೇಳ್ತೀನಿ. ನನ್ನ ಹೆಂಡತಿಗಿಂತ ನಿನಗೆ ನನ್ನನ್ ಕಂಡ್ರೆ ಪ್ರೀತಿ ಜಾಸ್ತಿ. ನೀನೇನಾದ್ರೂ ಹೆಣ್ಣಾಗಿದ್ದಿದ್ರೆ ನಿನ್ನೆ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ.